ನೋಡಿ ಇವತ್ತು ನಾನು ಸಿಂಪಲ್ ಆಗಿರುವಂಥದ್ದು ತರಕಾರಿ ಹಾಕಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುವಂಥ ಒಂದು ರೊಟ್ಟಿ ಮಾಡ್ತಾ ಇದ್ದೀನಿ. ರವೆ ರೊಟ್ಟಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಟೇಸ್ಟ್ ಅಂತೂ ವಾವ್ ಅನ್ನೋ ಥರ ಇರುತ್ತೆ ಸ್ನೇಹಿತರೆ. ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಥರ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾ ಇಷ್ಟ ಆಗುತ್ತೆ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ತುಂಬ ಚೆನ್ನಾಗಿ ಬಂದಿದೆ. ಮಾಡುವಾಗ ಎಷ್ಟು ಗರಿ ಆಗಿರುತ್ತೆ, ತಿನ್ನುವಾಗ ಅಷ್ಟೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡದೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ, ಆದಷ್ಟು ಜನರಿಗೆ ಶೇರ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋ ನೋಡೋಣ. ರೊಟ್ಟಿ ಮಾಡಲಿಕ್ಕೆ ನಾನಿಲ್ಲಿ ಒಂದು 1/4 kg ಅಷ್ಟು ರವೆನ ತಗೊಂಡಿದ್ದೇನೆ. 1/4 kg ಅಷ್ಟು ಬಾಂಬೆ ರವೆ. 1/4 kg ಅಷ್ಟು ಬಾಂಬೆ ರವೆಗೆ ಇಲ್ಲಿ ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ತೊಳೆದು ಎತ್ತಿ ಇಟ್ಕೊಂಡಿದ್ದೇನೆ ನಾನಿಲ್ಲಿ. ಯಾವುದೇ ರೊಟ್ಟಿ ಮಾಡಿದಿದ್ರು ಮೆಕ್ಕೆಜೋಳ, ಇದು ನಾವು ಜೋಳದ ರೊಟ್ಟಿ ಮಾಡ್ತೀವಲ್ಲ ಅದಕ್ಕೆ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ಅಕ್ಕಿ ರೊಟ್ಟಿ ಮಾಡಿದರೂ ಕೂಡ ಹಾಕೊಳ್ಳಿ ಸಬ್ಬಸಿಗೆ ಸೊಪ್ಪು, ಚೆನ್ನಾಗಿರುತ್ತೆ. ನೋಡಿ ಈಗ ಇಲ್ಲಿ ಕ್ಯಾರೆಟನ್ನು ಹಾಕ್ತಾಯಿದ್ದೀನಿ. ಕ್ಯಾರೆಟ್ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಮಕ್ಕಳಿಗಂತೂ ಖುಷಿಯಾಗುತ್ತೆ. ನೋಡಿ ಈರುಳ್ಳಿ ಕೂಡ ನಾನಿಲ್ಲಿ ತುರಿಮಣಿ ಮೇಲೆ ತುರಿದಿದ್ದೇನೆ. ಕಟ್ ಮಾಡಿದರೆ ಇದು ತಟ್ಟುವಾಗ ಸಿಗುತ್ತೆ. ಇದೇನು ತುರಿದಿದ್ದೀವಲ್ಲ ಕ್ಯಾರೆಟು, ಆವಾಗಲೇ ಇದನ್ನು ಕೂಡ 2 ಈರುಳ್ಳಿನ ತುರಿದು ಎತ್ತಿಟ್ಟಿದ್ದೇನೆ. ನೋಡಿ ಕಾಯಿ ಮೆಣಸು, ರುಚಿಗೆ ತಕ್ಕಷ್ಟು ಕಾಯಿ ಮೆಣಸು. ಚಟ್ನಿ ಮಾಡಲ್ಲ ಅನ್ನೋರು ಕಾಯಿ ಮೆಣಸನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರನ. ಇದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಟ್ ಮಾಡಿ ಇಟ್ಟಿರುವಂಥ ಕೊತ್ತಂಬರಿ ಸೊಪ್ಪು. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ವಾವ್ ಅನಿಸುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಸ್ವಲ್ಪ ಇಂಗು 1/4 ಟೀ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ ಈಗ ಇದಕ್ಕೆ ನಾನಿಲ್ಲಿ ಏನು ರವೆ ತೊಗೊಂಡಿದ್ನಲ್ಲ ಅದರೊಳಗಡೆ ಅರ್ಧ ಮೊಸರನ್ನು ತೊಗೊಳ್ತಾ ಇದ್ದೀನಿ. ಜಾಸ್ತಿ ಮೊಸರು ಬೇಡ. ಆ ರವೆ ಎಷ್ಟು ತೊಗೋತೀವಿ ಅದರ ಅರ್ಧ ಮೊಸರು ತೊಗೊಳ್ಳಿ. ಈಗ ಇದನ್ನು ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೊತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಕಲರ್ಫುಲ್ಲಾಗಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸಬ್ಬಸಿಗೆ ಸೊಪ್ಪು ವಾಸ ಬರುತ್ತೆ, ನಾನು ತಿನ್ನಲ್ಲ ಅನ್ನೋರು ಕೂಡ ತುಂಬ ಇಷ್ಟ. ನೋಡಿ ಮಿಡ್ಲಲ್ಲಿ ಸ್ವಲ್ಪ ಕೆಂಪು ಬಂತು, ಸಾರಿ. ಇದನ್ನು ಸಬ್ಬಸಿಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಈಗ ಇದಕ್ಕೆ ಸ್ವಲ್ಪ ನಾನಿಲ್ಲಿ ನೀರು ಹಾಕಿ ಕಲಿಸ್ಕೊತೀನಿ. ಈಗ ನೋಡಿ ಸ್ವಲ್ಪ ನೀರು ಮೊಸರಿನ ಬೌಲ್ನಲ್ಲಿ ಹಾಕ್ಕೊಂಡು ನಾವು ಜೋಳದ ರೊಟ್ಟಿದೆಲ್ಲ ಕಲಿಸ್ಕೊತೀನಿ. ನೋಡಿ ಅದೇ ಹದದಲ್ಲಿ ಕಲಿಸ್ಕೊಳ್ಳಿ. ನಾನು ಸ್ವಲ್ಪ ತರಕಾರಿನ ಜಾಸ್ತಿ ಹಾಕಿದ್ದೀನಿ. ಯಾಕೆ ಅಂತಂದರೆ ಮಕ್ಕಳು ತಿಂತಾರಲ್ಲ, ಅದಕ್ಕಾಗಿ ನಿಮಗೆ ಬೇಕಂದರೆ ನೀವು ಕಮ್ಮಿ ಕೂಡ ಹಾಕೋಬೋದು. ಇಲ್ಲಿ ಇದನ್ನೆಲ್ಲ ಈಗ ಗಟ್ಟಿಯಾಗಿ ಕಲಿಸಿ ಎತ್ತಿಟ್ಕೋತೀನಿ. ನೋಡಿ ಇಲ್ಲಿ ಈ ಹದದಲ್ಲಿ ಕಲಿಸಿದ್ದೀನಿ. ಇದು ಇನ್ನೂ ಗಟ್ಟಿಯಾಗುತ್ತೆ, ಯಾಕಂದರೆ ರವೆ ನೆನೀತಾ ಇದೆ. ನಿಮಗೆ ಬೇಕಂದರೆ ಇನ್ನೊಂದು ಸ್ವಲ್ಪ ಮಿದು ಕೂಡ ಮಾಡ್ಕೊಳ್ಳಿ. ಆಮೇಲೆ ಮಾಡಿದ್ರೆ ಆಯಿತು, ಯಾಕಂದರೆ ತರಕಾರಿ ಕೂಡ ನೀರು ಬಿಡುತ್ತಲ್ಲ, ಅದಕ್ಕಾಗಿ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಒಂದು 10 ರಿಂದ 15 ನಿಮಿಷ ಮುಚ್ಚಳ ಮುಚ್ಚಿ ಇಡ್ತೀನಿ. ಇನ್ನೊಂದು ಏನು ಇನ್ಫಾರ್ಮೇಷನ್ ಕೊಡಬೇಕಂದ್ರೆ, ಇಲ್ಲಿ ನಾವು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸ್ತಾ ಇದ್ದೀನಿ. ಯಾಕೆ ಅಂದರೆ ನಮ್ಮ ಮನೇಲಿ ಇರುವಂಥದ್ದನ್ನೇ ಬಳಸ್ತಾ ಇದ್ದೀನಿ. ವಿಡಿಯೋಗೋಸ್ಕರ ಏನು ತರೋದಿಲ್ಲ, ಯಾಕೆಂದರೆ ವ್ಯೂಸ್ ಬರೋದು ನನಗೆ ಅಷ್ಟರಲ್ಲೇ ಇದೆ, ಅದಕ್ಕಾಗಿ. ನೋಡಿ ಇಲ್ಲಿ ಒಂದು 10 ರಿಂದ 15 ನಿಮಿಷ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ನೆನೆದಿದೆ ಎಲ್ಲ ರವೆ ಎಲ್ಲ. ನೋಡಿ ಎಷ್ಟು ಗಟ್ಟಿಯಾಗಿದೆ. ಈಗ ನಿಮಗೆ ಬೇಕಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನನಗೆ ಇದು ಕರೆಕ್ಟ್ ಇದೆ, ಸಾಕು, ಜಾಸ್ತಿ ನೀರು ಬೇಡ. ನೀವು ಉಪ ಖಾರನ ಈಗ ಚೆಕ್ ಮಾಡ್ಕೋಬೋದು. ಚಟ್ನಿ ಖಾರ ಜಾಸ್ತಿ ಹಾಕಿದ್ರೆ ಚಟ್ನಿ ಬೇಕಾಗಲ್ಲ. ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡಿದ್ದೇನೆ ನಾನು ಮಕ್ಕಳಿಗೋಸ್ಕರ. ಈಗ ನಮಗೆ ಎಷ್ಟು ಉಂಡೆ ಬೇಕು ನೋಡಿಕೊಂಡು ಅಷ್ಟಟ್ಟು ತಟ್ಕೋತೇನೆ. ನೋಡಿ ಈ ಸೈಜಲ್ಲಿ ಸಾಕು ನನಗೆ. ಈ ಸೈಜಲ್ಲಿ ತೊಗೊಳ್ತೇನೆ. ನೋಡಿ ಇದು ಬಾಳೆ ಎಲೆನೂ ಅಲ್ಲ, ಪೇಪರ್ ಸೀಟ್ನೂ ಅಲ್ಲ, ಯಾವುದೂ ಅಲ್ಲ. ಹೋಳಿಗೆ ಸೀಟ್ ಬರ್ತಲ್ಲ ಅದು ಅಲ್ಲ. ಇದು ಎಣ್ಣೆ ಪ್ಯಾಕೆಟ್ ಇದೆ. ಎಣ್ಣೆ ಪ್ಯಾಕೆಟನ್ನು ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಎಣ್ಣೆ ಇದೆ. ಎಣ್ಣೆ ಇಲ್ಲ ಅಂದರೆ ಏನು ಗೊತ್ತಾ ಸ್ನೇಹಿತರೆ, ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಕೊಳ್ಳಿ. ಇದು ಎಷ್ಟು ತಿಳುವಾಗುತ್ತೆ ನಮಗೆ ಅಷ್ಟು ತಿಳುವಾಗಿ ತಟ್ಕೋಬೇಕಾಗತ್ತೆ. ಕೈಗೆ ಎಣ್ಣೆ ಹಚ್ಕೊಂಡು ತಟ್ಕೊಳ್ಳಿ. ನೋಡಿ ತುಂಬಾ ತಿಳುವಾಗುತ್ತೆ, ಚೆನ್ನಾಗಿರುತ್ತೆ ಇದು. ನೋಡಿ ಇಲ್ಲಿ ನನಗೆ ಇಷ್ಟು ತಿಳುವಾಗಿ ತಟ್ಟಿದ್ದೇನೆ. ನಾನೀಗ ಇಲ್ಲಿ ಮಿಡ್ಲಲ್ಲಿ ಒಂದು ಹೋಲ್ ಮಾಡ್ಕೊತೀನಿ. ನೋಡಿ ಇಷ್ಟು ಹೋಲ್ ಇದ್ದರೆ ಸಾಕು. ಈಗ ಇಲ್ಲಿ ಹಂಚು ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಇಲ್ಲಿ ಹಂಚು ಕೂಡ ಕಾದಿದೆ, ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದ್ದೀನಿ ನಾನು.
ಈಗ ತಟ್ಟಿರೋಂಥ ರೊಟ್ಟಿನ ಹಾಕ್ತೀನಿ ನೋಡಿ. ಅದ್ರ ಮೇಲೆ ನೀಟಾಗಿ ಬಿಟ್ಕೊಳ್ಳುತ್ತೆ, ಇದೇನು ಹರಿಯಲ್ಲ, ಏನೂ ಆಗಲ್ಲ ನೋಡಿ. ಎಣ್ಣೆ ಇರುತ್ತಲ್ಲ ಕೆಳಗಡೆ ಸೈಡು, ಹಾಗಾಗಿ ನೋಡಿ ಈ ಥರ. ಈಗ ನಮಗೆ ನೋಡಿ ಎಣ್ಣೆ ನಾವು ಕೈಲೇನೋ ಹಚ್ಕೋಬೋದು, ಇಲ್ಲಾಂದರೆ ಬ್ರಷ್ ತೊಗೋಬೋದು. ನೋಡಿ ನಾನು ಕೈಲೇ ಹಚ್ಚಿದ ರೂಢಿ ಇದೆ ನನಗೆ, ಕೈಲೇ ಹಚ್ತಾ ಇದ್ದೀನಿ. ಹಾಗೆ ಇಲ್ಲಿ ಹೋಲ್ ಮಾಡಿರೋ ಕಾರಣ ಏನು ಗೊತ್ತಾ, ಸ್ವಲ್ಪ ಎಣ್ಣೆ ಹಾಕಿದರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹೋಲ್ ಮಾಡಿರ್ತೀವಿ. ನೋಡಿ ಒಂದು ರೊಟ್ಟಿ ಬೇಯುವಷ್ಟರಲ್ಲಿ ಇನ್ನೊಂದು ರೊಟ್ಟಿನ ನಾನು ಈ ಕಡೆ ತಟ್ಕೊಂಡ್ಬಿಡ್ತೇನೆ, ಅದು ಕರೆಕ್ಟಾಗಿ ಬೇಯಲಿ. ನೋಡಿ ಈಗ ಬೆಂದಿದೆ, ಈ ಸೈಡ್ ಕೂಡ ಹಾಕ್ತೇನೆ, ಚೆನ್ನಾಗಿ ಬೇಯಲಿ ಈ ಸೈಡನ್ನು. ನೋಡಿ ಎರಡು ಸೈಡು ಎಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ ಬೆಂದಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಎಷ್ಟು ತಿಳುವಾಗಿ ಬಂದಿದೆ. ಈಗ ಎಲ್ಲವನ್ನು ರೆಡಿ ಮಾಡಿ ತೋರಿಸ್. ನೋಡಿ ರವೆ ರೊಟ್ಟಿ ತುಂಬ ಚೆನ್ನಾಗಿ ಬಂದಿದೆ ಸ್ನೇಹಿತರೆ, ತುಂಬಾ ಗರಿಯಾಗಿ ನಿಮ್ಗೆ ಗೊತ್ತಾಗ್ತಿರ್ಬೋದು. ತುಂಬ ತೆಳುವಾಗಿ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ಇಲ್ಲಿ ನಾನು ರವೆ ರೊಟ್ಟಿಗೆ ಟೊಮೆಟೊ ಚಟ್ನಿ ಮಾಡಿದ್ದೀನಿ ಸ್ನೇಹಿತರೆ, ನಿಮಗೂ ಕೂಡ ಗೊತ್ತಾಗ್ಬೋದು. ಗರಿಯಾಗಿರೋಂಥ ರವೆ ರೊಟ್ಟಿ ಬಿಸಿ ಬಿಸಿ ಮಾಡ್ಕೊಂಡು ಈ ಥರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಖಾರ ಎಲ್ಲ ಹಾಕಿರೋದ್ರಿಂದ ಚಟ್ನಿನೂ ಬೇಕಾಗುವಂಥ ಅವಶ್ಯಕತೆ ಇಲ್ಲ, ಹಾಗೇನೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಸ್ನೇಹಿತರೆ ನಮಗೆ.